ಎಲ್ರಿಗೂ ನಮಸ್ಕಾರ. ನಾನು ಕೂಡ್ಲು ಗೋಪಾಲಕೃಷ್ಣ ಹೈಸ್ಕೂಲ್ನಲ್ಲಿ 30 ವರ್ಷ ಸರ್ವಿಸ್ ಮಾಡಿ 5 ವರ್ಷ HM ಆಗಿ ಈಗ ರಿಟೈರ್ಡ್ ಆಗಿ 10 ವರ್ಷ ಆಯ್ತು. 2016ರಲ್ಲಿ ನಾನು ರಿಟೈರ್ಡ್ ಆಗಿದ್ದೇನೆ. ಆಮೇಲೆ ಸಾಧಾರಣ ನಮ್ಮ ಈ ಕೃಷಿ ಕೆಲಸಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ಈಗ ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೀರಿ. PM ಹೈಸ್ಕೂಲ್ನ ಮಕ್ಕಳು, ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೆ ಸಹ ನಮ್ಮ ಮನೆಗೆ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತೇನೆ. ಅಂತೆ ಈಗ ನೀವೆಲ್ಲ ಹೇಳಿದ್ರಿ, ನೀವೆಲ್ಲ ನೋಡಿದ್ದೀರಿ, ಗದ್ದೆ ಎಲ್ಲ ನೋಡ್ತಿದ್ದೀರಿ ಹೇಗೆ ಅಂತ ಹೇಳಿಕೊಂಡು. ಆದ್ರೆ ಸರಿಯಾಗಿ ಅದು ಎಷ್ಟು ದಿವಸ ಬೇಕು ಹೇಗೆಲ್ಲ ನಿಮ್ಗೆ ಸರಿಯಾಗಿ ಮಾಹಿತಿ ಇರ್ಲಿಕ್ಕಿಲ್ಲ ಅಲ್ವಾ. ಈಗ ನಾವು ಇದನ್ನು ಬಿತ್ತನೆ ಮಾಡ್ಬೇಕು. ಭತ್ತ ಎಲ್ಲ ನೋಡಿದಿರಲ್ಲ ಎಲ್ಲ. ಭತ್ತವನ್ನು ಭತ್ತದಿಂದ ನಮ್ಗೆ ಅಕ್ಕಿ ಆಗಿ ನಮ್ಗೆ ಊಟಕ್ಕೆ ಸಿಗ್ಬೇಕಾದ್ರೆ ಸುಮಾರು ಪ್ರೋಸೆಸ್ಗಳೆಲ್ಲ ಉಂಟು, ಸುಮಾರು ಕೆಲಸ ಉಂಟು ಅದಕ್ಕೆ. ಮೊದಲಿಗೆ ನಾವು ಬೀಜವನ್ನು ಆರಿಸ್ಬೇಕು. ನಾವು ಆರಿಸಿದ ಬೀಜದ ಹೆಸರು ಉಮ್ಮ ಅಂತ ಹೇಳಿಕೊಂಡು ನಾವು ವರ್ಷವದನ್ನೇ ಮಾಡುದು. ಮೊದಲೆಲ್ಲ ಕೃಷಿ ಭವನದಿಂದ ಎಲ್ಲ ಬೀಜ ಸಿಗ್ತಿತ್ತು. ಈಗ ನಾವು ನಮ್ಮದನ್ನೇ ಇಟ್ಟುಕೊಂಡು ಬೀಜನ್ನ ನಾಟಿ ಮಾಡ್ತೇವೆ. ಈಗ ಬೀಜ ಬಿತ್ತನೆ ಮಾಡ್ಬೇಕು. ಮಳೆ ಬಂದ ಕೂಡಲೇ ಅದಕ್ಕೆ ಗದ್ದೆ ಎಲ್ಲ ಹದ ಮಾಡ್ಬೇಕು. ಗದ್ದೆ ಹದ ಮಾಡಿ ಇದಕ್ಕೆ ಕೇವಲ ನಾವು 15 ಕಿಲೋ ಭತ್ತ ಸಾಕು ನಮ್ಗೆ ಇಡೀ ಗದ್ದೆಗೆ ನೆಡ್ಲಿಕ್ಕೆ. ಹಾಗೆ ಖಾಲಿ 15 ಕಿಲೋ ಭತ್ತವನ್ನು ತೆಗೆದಿಟ್ಟು ಅದನ್ನೊಂದು ಭಾಗದಲ್ಲಿ ಬಿತ್ತನೆ ಮಾಡುದು. ಬಿತ್ತನೆ ಮಾಡಿ ಹಾಗೆಲ್ಲ ನೇಜಿಗೆಲ್ಲ ನೋಡಿದ್ದೀರಿ ನೀವು, ಅಲ್ಲೆಲ್ಲ ಕಾಣ್ತದೆ ನಿಮ್ಗೆ ಆ ನೇಜಿ. ಈಗ ನಿನ್ನೆಗೆ 25 ದಿವಸ ಆಯ್ತದೆ ಬಿತ್ತನೆ ಮಾಡಿ. ನೇಜಿಗೆ 25 ದಿವಸ ಆಯ್ತು. ಈಗ 25 ದಿವಸ ಆದ ಕಾರಣ ನಾವು ಅದನ್ನೆಲ್ಲ ತೆಗ್ದು ಇದನ್ನು ನೆಡ್ಬೇಕು. ನಿನ್ನೆ ಇಡೀ ನೆಟ್ಟೆವು ನಾವು. ನೋಡಿ, ಇವರೆಲ್ಲ ನಮ್ಮ ಕೆಲಸದವರು ಇಲ್ಲೆಲ್ಲ ಗದ್ದೆ ಬೇಸಾಯ ಮಾಡ್ಲಿಕ್ಕೆಲ್ಲ ಅವರು ಬಂದು ಎಲ್ಲ ನೆಡ್ತಾರೆ. ಸ್ವಲ್ಪ ಭಾಗ ನಿಮ್ಗೋಸ್ಕರ ನಾವು ಅಲ್ಲಿ ಬಾಕಿ ಮಾಡಿ ಇಟ್ಟದ್ದು. ಸರಿ, ಈಗ ನೆಟ್ಟಾಯ್ತಲ್ಲ. ನೆಟ್ಟು ಇನ್ನೋದು ನಮ್ಗೆ ಭತ್ತ ಆಗಿ ಸಿಗ್ಬೇಕಾದ್ರೆ ಇನ್ನು 4 ತಿಂಗಳು ಬೇಕು. ಈಗ ಯಾವ ತಿಂಗಳಿಗೆ ಇಲ್ಲಿ ಆಗಸ್ಟ್ ಅಲ್ವಾ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಡಿಸೆಂಬರ್ಗೆ ಆಗೊಮ್ಮೆ ಬನ್ನಿ ನಮ್ಮ ಗದ್ದೆ ನೋಡ್ಲಿಕ್ಕೆ, ಆಯ್ತಾ. ಆಗ ಫುಲ್ ತರ ಬಂದು ಅದಕ್ಕೆ ಸ್ವಲ್ಪ ಇದೆಲ್ಲ ಹಾಕ್ಬೇಕು ನಾವು. ರಾಸಾಯನಿಕ ಗೊಬ್ಬರ ಸಹ ಸ್ವಲ್ಪ ಹಾಕ್ತೇವೆ. ಹಟ್ಟಿ ಗೊಬ್ಬರ, ಸೊಪ್ಪು ಎಲ್ಲ ಹಾಕಿ ಗದ್ದೆಯನ್ನು ಚೆನ್ನಾಗಿ ಹದ ಮಾಡ್ಬೇಕು. ಟಿಲ್ಲರಲ್ಲಿ ಗದ್ದೆ ಉಳುದು. ಮೊದಲೆಲ್ಲ ಎತ್ತು ಎಲ್ಲ ಇತ್ತು ಅಲ್ವಾ, ನೋಡಿದ್ರ ನೀವೆಲ್ಲ ಎತ್ತು ಅಲ್ಲಿ ಗದ್ದೆ ಉಳು ನೋಡಿರ್ಲಿಕ್ಕೆಲ್ಲ. ಈಗ ಎಲ್ಲಿ ಸಹ ಇಲ್ಲ. ಈಗೆಲ್ಲ ಟಿಲ್ಲರ್, ನಮ್ಮಲ್ಲಿ ಟಿಲ್ಲರ್ ಎಲ್ಲ ತಂದಿದ್ರು. ಟಿಲ್ಲರ್ ತಂದು ಗದ್ದೆಯನ್ನೆಲ್ಲ ಹದ ಮಾಡಿ 4-5 ಸಾಲು ಮಾಡ್ಬೇಕು. ಅದು ಒಳ್ಳೆ ನೈಸ್ ಆಗ್ಬೇಕು ನೆಡ್ಬೇಕಾದ್ರೆ. ಹಾಗೆ ಒಳ್ಳೆ ನೈಸ್ ಮಾಡಿ ನಿನ್ನೆಲ್ಲ ನೆಟ್ಟಾಯ್ತು. ಆಮೇಲೆ ಇನ್ನು ನಾನು ಹೇಳಿದಾಗೆ ಅದನ್ನು ದೊಡ್ಡದಾಗಿ ನೇಜಿ ಎಲ್ಲ ದೊಡ್ಡದಾಗಿ ಪೈರು ಆಗ್ಬೇಕು. ಅದಾಗ್ಬೇಕಾದ್ರೆ ಇನ್ನೊಂದು 4 ತಿಂಗಳು ಬೇಕು. ಡಿಸೆಂಬರ್ ಅಲ್ಲಿ ಅದಾಗ್ತದೆ ನೋಡಿ. ಹಾಗೆ ಇದು ಹೀಗೆ ಕದಿರು ಬರ್ತದೆ ನೋಡಿ. ಇದೆಲ್ಲ ನೋಡಿರ್ಬಹುದು ನೀವೆಲ್ಲ, ನೋಡ್ಲಿಲ್ವಾ? ಈ ತರ ಕದಿರು ಬರ್ತದೆ. ಈ ಕದಿರು ಕಟ್ಟುವ ಕ್ರಮ ಎಲ್ಲ ಕೇಳಿದಿರ ನೀವೆಲ್ಲ? ಮನೆಯಲ್ಲೆಲ್ಲ ಒಂದು ಕದಿರು ಕಟ್ಟುವಂತಹ ಕ್ರಮ ಎಲ್ಲ ಉಂಟು ಅಲ್ವಾ. ಮನೆ ತುಂಬಿಸುವುದು ಅಂತ ಹೇಳ್ತಾರೆ ಅಲ್ವಾ. ಅದೊಂದು ಮನೆಗೆ ಒಂದು ಭಾಗ್ಯ ಯಾವಾಗ್ಲೂ. ರೈತರಿಗೆಲ್ಲ ಕಮ್ಮಿ ಅಲ್ಲ, ಬೇಸಾಯ ಎಲ್ಲ ಬಹಳ ಕಡಿಮೆ. ಆದ್ರೂ ನಾವು ಅದನ್ನು ತಪ್ಪದೆ ಮಾಡ್ತೇವೆ. ನಮ್ಗೆ ಇಲ್ಲಿ ದೇವಸ್ಥಾನದಲ್ಲಿ ನವರಾತ್ರಿ ಟೈಮಿನಲ್ಲಿ ಕದಿರು ತುಂಬಿಸುವಂತ ಕಾರ್ಯಕ್ರಮ ಉಂಟು. ಆ ಟೈಮಲ್ಲಿ ಇಂತಹ ಕದಿರುಗಳು ನಮ್ಮ ಮನೆಗೆ ಸಹ ತರ್ಲಿಕ್ಕೆ ಉಂಟು. ಇಲ್ಲಿ ನಮ್ಮ ಮನೆ ಯಜಮಾನರು ಅದನ್ನು ತಕೊಂಡು ಬರ್ತಾರೆ. ಅದನ್ನು ತಂದು ನಾವೆಲ್ಲ ಮನೆಯಲ್ಲಿ ಎಲ್ಲ ಭಾಗಗಳು, ಇಲ್ಲಿ ಸಹ ಕಟ್ಟಿದ್ದಿತ್ತು ಇದು ಕಾಣ್ತದೆ. ಇಡೀ ಮನೆ ಎಲ್ಲ ಭಾಗಗಳಿಗೆ ಇದನ್ನು ಕಟ್ಟಬೇಕು ನಾವು. ಉಂಟಂತ ಅಲ್ಲಿ ಅಲ್ವಾ. ಎಲ್ಲ ಭಾಗಗಳಿಗೆ ಕಟ್ಟುತ್ತೇವೆ. ಇದನ್ನು ಚಂದ ಮಾಡಿ ಕಟ್ಟಿ ಇಡುವಂತ ಒಂದು ಕ್ರಮ ಇದು ನವರಾತ್ರಿ ಟೈಮಲ್ಲಿ. ಅಂದ್ರೆ ಗದ್ದೆ ಕೊಯ್ಯೋ ಮೊದಲೇ ಆಗ್ತದೆ ಅದು. ಮತ್ತೊಂದು ಹೊಸ ಅಕ್ಕಿ ಊಟ ಮಾಡೋದು ಎಲ್ಲ ಕ್ರಮ ಉಂಟು. ಈಗ ಸಾಧಾರಣ ದೇವಸ್ಥಾನದಲ್ಲಿ ಮಾಡ್ತೇವೆ ನವರಾತ್ರಿಗೆ, ವಿಜಯದಶಮಿ ಅಂತ. ಆಮೇಲೆ ಈಗ ಅದೇ ನಾನು ಹೇಳಿದಾಗೆ ಡಿಸೆಂಬರ್ ಅಲ್ಲಿ ಅದರ ಕೊಯ್ಲು ಆಗ್ತದೆ. ಇವರೇ ಬಂದು ಅದನ್ನೆಲ್ಲ ಚಂದ ಮಾಡಿ ಕೊಯ್ತಾರೆ. ಕೊಯ್ದು ಒಂದು ದಿವಸ ಗದ್ದೆಯಲ್ಲಿ ಬಿಡ್ತೇವೆ ನಾವು ಒಣಗ್ಲಿಕ್ಕೆ. ಮತ್ತೆ ಅದನ್ನು ಕಟ್ಟಬೇಕು. ಕಟ್ಟಿ ಅದನ್ನೆಲ್ಲ ನಾವು ಅಲ್ಲಿ ಮೇಲೆ ಅಂಗಳ ಉಂಟು, ದೊಡ್ಡ ಅಂಗಳ ಉಂಟು. ಆ ಅಂಗಳಕ್ಕೆ ತಂದು ಬಡಿಯುದು. ಬಡ್ದದನ್ನ ಭತ್ತ ಬೇರೆ, ಆಮೇಲೆ ಹುಲ್ಲು ಬೇರೆ ಮಾಡಬೇಕು. ಹುಲ್ಲು ಬೇರೆ ಮಾಡಿ ಆಮೇಲೆ ಅದನ್ನು ಚಂದ ಮಾಡಿ ಗಾಳಿಗೆಲ್ಲ ಹಿಡಿದು ಚಂದ ಮಾಡಿ ಒಣಗಿಸಿ ಎಲ್ಲ ಸ್ಟಾಕ್ ಮಾಡಿ ಇಡುದು. ಆಮೇಲೆ ಈ ಭತ್ತದಿಂದ ನಾವು ಅಕ್ಕಿ ಮಾಡುದು. ಬೆಳ್ತಿಗೆ ಅಕ್ಕಿ, ಕುಚ್ಚಲಕ್ಕಿ 2 ಬಗೆಯದ ಅಕ್ಕಿ ಉಂಟು, ಕೇಳಿದ್ದೀರ ನೀವು ಅಲ್ವಾ. ಬೆಳ್ತಿಗೆ ಅಕ್ಕಿಗೆ ಇದನ್ನು ಡೈರೆಕ್ಟ್ ಆಗಿ ನಾವು ಮಿಲ್ಲಿಗೆ ಕೊಂಡೋದ್ರೆ ಅಕ್ಕಿ ಮಾಡಿ ಕೊಡ್ತಾರೆ. ಭತ್ತವನ್ನು ಚಂದ ಮಾಡಿ ಒಣಗಿಸಿ ಕೊಂಡೋಗಿ ಕೊಟ್ರೆ ಅಕ್ಕಿ ಮಾಡಿ ಕೊಡ್ತಾರೆ. ಆದ್ರೆ ಕುಚ್ಚಲಕ್ಕಿ ಮಾಡ್ಬೇಕಾದ್ರೆ ಇದನ್ನು ಪುನಃ ಬೇಯಿಸ್ಬೇಕು. ನಮ್ಮಲ್ಲಿ ಬೇಯಿಸೋರು ಇವ್ರು ಬೇಯಿಸ್ತಾರೆ. ಬೇಯಿಸಿ ಅದನ್ನೊಮ್ಮೆ ಒಣಗಿಸಬೇಕು. ಒಣಗಿಸಿ ಆಮೇಲೆ ಮಿಲ್ಲಿಗೆ ಕೊಂಡೋಗಿ ಅಕ್ಕಿ ಮಾಡಿ ತರುದು. ಕೆಲವರೆಲ್ಲ ಕುಚ್ಚಲಕ್ಕಿ ಊಟ ಮಾಡುವವರೆಲ್ಲ ಇದ್ದಿರಲ್ಲ ನೀವು, ಆಗ ಕುಚ್ಚಲಕ್ಕಿ ಸಿಗ್ತದೆ. ಆಮೇಲೆ ಹೀಗೆ ಬೆಳ್ತಿಗೆ ಅಕ್ಕಿ ಬೇಕಾದ್ರೆ ಬೆಳ್ತಿಗೆ ಅಕ್ಕಿ ಯಾವ್ದು ಬೇಕಾದ್ರೂ ನಾವು ಮಾಡಿಕೊಡ್ಬೇಕು. ನಮ್ಗೆ ಸಾಧಾರಣ ಇದರಲ್ಲಿ ಒಂದು 10 ಕ್ವಿಂಟಾಲ್ನಷ್ಟು ಆಗ್ತದೆ. ನಮ್ಗೆ ಇರುದೊಂದೇ ಗದ್ದೆ, ಮನೆಯ ಬಾಗಿಲು. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಇದನ್ನು ಬೇಸಾಯವನ್ನು ಮಾಡ್ತೇವೆ. ಹಾಗಿರುವಾಗ ಇನ್ನು ನೆಕ್ಸ್ಟ್ ಅದನ್ನು ಕೊಯ್ಲಿಗೆ ಆಗೊಮ್ಮೆ ಬನ್ನಿ, ಕರ್ಕೊಂಡು ಬನ್ನಿ ಇವರನ್ನೆಲ್ಲ, ಆಯ್ತಾ. ಗೊತ್ತಾಯ್ತಾ ಈಗ ಸಾಧಾರಣ ವಿಷಯ ಎಲ್ಲ.
ನಮ್ಗೆಲ್ಲ ಊಟ ಮಾಡ್ಲಿಕ್ಕೆ ಬೇಕಾದ ಅಕ್ಕಿ ಇದೆ ಅಲ್ವಾ ಊಟ ಮಾಡ್ಬೇಕಂದ್ರೆ ಮಕ್ಕಳೆಲ್ಲ ಕೇಳ್ತಾರೆ ಕೆಲವರು, ಅದೆಲ್ಲ ಹೇಗೆ ಆಗುದು ಅಕ್ಕಿ ಅಂತ ಹೇಳಿಕೊಂಡು. ಈಗ ಗೊತ್ತಾಯ್ತಲ್ಲ ಅಕ್ಕಿ ಹೇಗೆ ಆಗುದು ಅಂತ. ಗದ್ದೆಯನ್ನೇ ಕಾಣದವರು ಗದ್ದೆ ಕಾಣದವರೇ ಇರ್ತಾರೆ. ಹಾಗಿರುವಾಗ ಅದು ಎಂತ ಅಂತ ಗೊತ್ತಾಗುದಿಲ್ಲ. ಅದ ಆಮೇಲೆ ಜಾಗ್ರತೆ ಮಾಡ್ಬೇಕು, ಅದಕ್ಕೆ ತುಂಬಾ ಹುಳ ಬರ್ತದೆ, ಅದೆಲ್ಲ ನೋಡ್ತಾ ಇರ್ಬೇಕು. ನೀರು ಕಮ್ಮಿ ಆದ್ರೆ ನೀರು ಬಿಡ್ಬೇಕು ಗದ್ದೆಗೆ, ಇನ್ನು ನೀರು ತಪ್ಪಬಾರ್ದು ಅದಕ್ಕೆ. ಕಳೆ ಗಿಡ ಬೆಳೀತದೆ. ಕಳೆ ಗಿಡ ಬಿದ್ದರೆ ಅದನ್ನು ತೆಗಿಬೇಕು. ಅದು ಸುಮಾರು ಕೆಲಸ ಉಂಟು ಅದಕ್ಕೆಲ್ಲ. ಒಳ್ಳೆ ಬರ್ತದೆ ಅದು. ಕೂಡ್ಲು ಸೀಮೆಯ ಹೆಮ್ಮೆ ನಮ್ಮ ಮನೆತನ ಹೇಳಿದ್ರೆ ಶಾನ್ಭೋಗ್ ಮನೆತನ ನಮ್ಮ ಕೂಡ್ಲು ಸೀಮೆಯದೇ. ಆಗ ಅವರ ಮನೆಗೆ ಬರುವಂತಹ ಭಾಗ್ಯ ನಮಗೆಲ್ಲರಿಗೂ ದೊರೆತಿದೆ. ನಮ್ಮ ರಾಜರ ಕಾಲದಲ್ಲಿ ಮನೆತನ ಹೇಳಿದ್ರೆ ಇದು ಮಾಯ್ಪಾಡಿ ಅರಮನೆ, ಅದೇ ರೀತಿ ಕೂಡ್ಲಿಗೆ ಶಾನ್ಭೋಗ್ರ ಮನೆ, ಆ ರೀತಿಯ ಒಂದು ಪದ್ಧತಿ ಇತ್ತು. ಈಗ ನಮ್ಮ ಮಕ್ಕಳಿಗೆ ಅದು ಗೊತ್ತಿರ್ಲಿಕ್ಕಿಲ್ಲ. ಅದ್ರ ಬಗ್ಗೆ ನಮ್ಮ SMC ಚೇರ್ಮನ್ ಬೇಕಾದ್ರೆ ಹೇಳ, ಅವರಿಗೆ ಅದ್ರ ಬಗ್ಗೆ ಒಳ್ಳೆ ಅನುಭವ ಇದೆ. ಆಗ ನಮಗೆ BMI ಸ್ಕೂಲ್ನ ಮಕ್ಕಳಿಗೆ ಇದರ ಬಗ್ಗೆ ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ಟದ್ದು ನಮ್ಮ ರಿಟೈರ್ಡ್ HM. ನಮ್ಮ ಮಕ್ಕಳಿಗೆ ಇಂಥ ಒಂದು ಕ್ಲಾಸ್, ಅದೇ ರೀತಿ ಈಗಿನ ಕಾಲದಲ್ಲಿ ಗದ್ದೆ ಎಲ್ಲಿಯೂ ನಮಗೆ ಸಿಕ್ಕದಂತ ಒಂದು ಸಮಯದಲ್ಲಿ ಮಕ್ಕಳಿಗೆ ಗದ್ದೆ ಕೃಷಿಯ ಬಗ್ಗೆ ಒಂದು ಉತ್ತಮವಾದ ಅನುಭವವನ್ನು ಮಕ್ಕಳ ಮುಂದೆ ಅವರು ಇಟ್ಟರು. ನಮಗೆಲ್ಲರಿಗೂ, ಶಾಲೆಗೆ ಮಕ್ಕಳಿಗೆ, ಅದೇ ರೀತಿ ನಮಗೂ ಎಲ್ಲರಿಗೂ ಒಳ್ಳೆಯ ಒಂದು ಅನುಭವ ಇದು. ಈ ಅವಕಾಶ ಮಾಡಿಕೊಟ್ಟಂತಹ ಟೀಚರಿಗೂ, ಅದೇ ರೀತಿ ಶಾನ್ಭೋಗರ ಮನೆತನ ಎಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತೇನೆ. ಸಹೋದರ ಸಮಾನರಾದಂತಹ ಟೀಚರು, ಇವರ ನಮ್ಮ ಶಾನ್ಭೋಗರು ಯಜಮಾನರು ಸದಾಶಿವ ಶಾನ್ಭೋಗರು ನನ್ನ ಆತ್ಮೀಯ ಸ್ನೇಹಿತರು. ಎಷ್ಟೋ ವರ್ಷ ಆಯಿತು. ಹಾಗೆ ಕೂಡ್ಲು ಮನೆತನ ಅಂತ ಹೇಳಿದ್ರೆ ಹಾಗೆ ಯಕ್ಷಗಾನ ಕ್ಷೇತ್ರದಲ್ಲಿ ನಾನಿದ್ದ ಕಾರಣ ಕೂಡ್ಲು ನನಗೆ ಸ್ವಲ್ಪ ಹತ್ತಿರದ ಸಂಬಂಧ. ಮತ್ತೆ ಇಲ್ಲಿ KG ಶಾನ್ಭಾಗ್ ನಮ್ಮ ಹಳೆ ವಿದ್ಯಾರ್ಥಿ BMI ಸ್ಕೂಲಿಂದು. KK ಶಾನ್ಭಾಗ್ರು ಡಾಕ್ಟ್ರು, ಗೊತ್ತಿರ್ಬೋದು ನಿಮಗೆ, ನಮ್ಮ ಕಿಮ್ಸ್ನಲ್ಲಿ ಇದ್ದಾರೆ ಡಾಕ್ಟರ್ KK ಶಾ, ಅವರು ನಮ್ಮ ದೊಡ್ಡ ಆತ್ಮೀಯರು. ಹಾಗೆ ಕಳೆದ ವರ್ಷ ಒಂದು ಶಾಲೆಯಲ್ಲಿ ಇಂಥ ಒಂದು ಪ್ರಸ್ತಾವ ಬಂದಿದೆ, ಒಂದು ಕೃಷಿ ಅಂತ ಹೇಳಿಕೊಂಡು. ಮತ್ತೆ ನನಗೊಂದು ಕ್ಷೇತ್ರ ಕೇಳಿದ್ರೆ ಅದನ್ನ ಪೂರ್ತೀಕರಿಸದೆ ಹಿಂದೆ ಇರುವ ಒಂದು ವ್ಯವಸ್ಥೆ ಇಲ್ಲ ನನ್ನದು. ಅದು ಏನೊಂದು ದೈವ ಕೊಟ್ಟು ನನಗೆ ಬರ ಅದು. ಹಾಗೆ ಟೀಚರಿಗೆ ಗೊತ್ತಿಲ್ಲ, ಒಂದು 4-5 ಸಾಲ ಆಯ್ತು ಇಲ್ಲಿ ಬರೋದು. ನನಗೆ ಇದಿಲ್ಲ, ಸಮಾಧಾನ ಇಲ್ಲ. ರಜೆ ಕೊಡ್ತಾರೆ. ಈ ಟೀಚರು ಕೇಳ್ತಾರೆ ಎಂತ ನಾಳೆ ರಜೆ ಬಂದಿತ್ತ ಅಂತೇಳಿ. ಹಾಗೆ ಅದು ಹಲವು ಸಲ ನಿನ್ನೆ ಕೂಡ ಬಂದಿದೆ ಟೀಚರ್ ಸ್ವಲ್ಪ ಜಾಗ ಬಿಡಿ ಟೀಚರ್, ಸ್ವಲ್ಪ ಜಾಗ. ಮೊನ್ನೆ ಹೇಳಿದ್ರು, ಆಯ್ತು ಒಳ್ಳೆ, ನಾನು ಇವತ್ತಿನ ಕೆಲಸ ನಾಳೆಗೆ ಇಡ್ತೇನೆ, ನಾಳೆ ಮಾಡುವ ಹೇಳಿದ್, ಇವತ್ತು ಬೇಡ. ಸ್ವಲ್ಪ ನನಗೆ ಸಂಬಳ ಸಾರಲ್ಲ ಮಕ್ಕಳಿಗೆಲ್ಲ ಅಂತ ನನಗೆ ಹೇಳಿ ಬಹಳ ಸಂತೋಷ ಆಯ್ತು ನನಗೆ ಆ ವಿಷಯ ಕೇಳುವಾಗ. ಮತ್ತೆ ನಿನ್ನೆ ಮತ್ತೆ ನಾಡದೆ ನನಗೆ ಖಾಲಿ ಗದ್ದೆ ಇರ್ತದೆ, ನಿಮಗೆಲ್ಲ ಒಂದು ಆಟೋಟ ಎಲ್ಲ ಮಾಡುವೈತಿಲ್ಲ ಇವತ್ತು. ಒಳ್ಳೆ ಚಂದ ಆಗ್ತದೆ. ಕೆಸರಿನಲ್ಲಿ ಮಿಂದಷ್ಟು ಒಳ್ಳೇದು, ಅದೊಂದು ಇದು ಔಷಧ ಅದು ಕೆಸರಿನಲ್ಲಿ ಮುಳುಗಿದಷ್ಟು. ಅದು ಎಲ್ಲರಿಗೆ ಆದ ಕಾರಣ ನಿಮಗೆ ಆಚೆ ಹೋಗ್ಲಿಕ್ಕೆ ಆಗ್ಲಿಕ್ಕೆ ನನ್ನ ಏಜ್ ನಟ್ಟಾಯ್ತು. ನಿನ್ನೆ ಮೊನ್ನೆ ಆದ್ರೆ ನಮಗೆ ಒಂದು ಸ್ಪೋರ್ಟ್ಸ್ ಎಲ್ಲ ಮಾಡುವೈತಲ್ಲಿ ಚಂದದಲ್ಲಿ. ಹಾಗೆ ನಾನು ನಿಮಗೆ ಇದು ಡ್ರೆಸ್ ಎಲ್ಲ ಬದಲಾವಣೆ ಮಾಡ್ಲಿಕ್ಕೆ ಹೇಳಿದ ಹಾಗೆ. ಮತ್ತೆ ಇವತ್ತೊಂದು ಇಳಿದು ನಡುವ ಕೆಲಸ, ಮತ್ತೆ ಇದೇ ಸಾಕು, ಸ್ವಲ್ಪ ಮೇಲೆ ಮಾಡಿದ್ರೆ ಆಯ್ತು. ಹಾಗೆ ನಿನ್ನೆ ಟೀಚರ್ ಹತ್ರ ಹೇಳಿ ಹೋಗಿದ್ದು, ಅವರು ಇಷ್ಟು ಬಿಡ್ತಾರೆ ಅಂತ ಹೇಳಿದ್ದಾರೆ. ಅದು ಒಳ್ಳೆ ಸಂತೋಷ ಆಯ್ತು ನನಗೆ. ಮತ್ತೆ ಕೂಡ್ಲು ಮನೆತನ ಹೇಳಿದ್ರೆ ಒಂದು 1200 ವರ್ಷದ ಹಿಂದಿನ ಒಂದು ಮನೆ ಇದು. ನಮಗೆ ಗೊತ್ತಿಲ್ಲ, 1200 ನಿಮಗೆ ಒಳಗೆ ಕಾಣುವ ಗೊತ್ತಾಗಿತ್ತು. 1200 ವರ್ಷದ ಹಿಂದಿನ ಒಂದು ತಲೆಮಾರಿನ ಮನೆ ಇದು. ಎಷ್ಟೋ ತಲೆಮಾರಿ ಆಯ್ತು ಬರೋದು. ಕೂಡ್ಲು ಮನೆತನ ಹೇಳಿ, ಕೂಡ್ಲು ಶಾನ್ಭಾಗ್ರು, ಕೂಡ್ಲು ಮನೆ ಅಂತ ಹೇಳಿದ್ರೆ ಜಗತ್ಪ್ರಸಿದ್ಧವಾದದ್ದು. ಜಗತ್ಪ್ರಸಿದ್ಧವಾಗಲಿಕ್ಕೆ ಕಾರಣ ಉಂಟು. ಕುತ್ಯಾಳ ಯಕ್ಷಗಾನ ತರಬೇತಿ ಕೇಂದ್ರ ಅಂತ ಒಂದು ಯಕ್ಷಗಾನ ಸಂಘ ಇತ್ತು ಇಲ್ಲಿ. ಅದು ಇಡೀ ಕರ್ನಾಟಕ ರಾಜ್ಯ ಅಂತ ಮಹಾರಾಷ್ಟ್ರ ಎಲ್ಲಾ ಕಡೆಗಳಲ್ಲಿ ಪಸರಿಸಿ ಕೂಡ್ಲು ಮೇಳ ಅಂತ ಒಂದು ಇದು ಅಂತ ಹೇಳಿದ್ರೆ, ಕಿಂಗ್ ಅಂತ ಹೇಳುದಿಲ್ಲ, ಯಕ್ಷಗಾನ ಕ್ಷೇತ್ರದ ಕಿಂಗ್ ಹೇಳಿದ್ರೆ ಕುತ್ಯಾಳ ಕೂಡ್ಲು ಮೇಳ ಅಂತ. ಅದು ಈಗಲೂ ಕೂಡ ಚಾಲ್ತಿಯಿದೆ ಕೂಡ್ಲು ಮೇಳ. ಈಗ ಕೂಡ ನನ್ನ ಮಕ್ಕಳಿಗೂ ತರಗತಿಯನ್ನು ನಡೆಸಿಕೊಂಡು ಬರ್ತಾರೆ. ಅಂದಿನಿಂದ ಇಂದಿನವರೆಗೆ ಸಂಪರ್ಕ ಅದು. ಅದರ ವೇಷಭೂಷಣ ಎಲ್ಲ ಮಾಳಿಗೆ ನಾನು ಹಲವು ಬಾರಿ ಬಂದು ನೋಡಿದ್ದೇನೆ ಅಲ್ಲಿ ಆ ಸಮಯದಲ್ಲಿ. ಅದು 20-30 ವರ್ಷಗಳ ಹಿಂದಿನ ಕಥೆ ಅದು. ಹಾಗೆ ಇಲ್ಲಿ ಸಂಪಿಗೆ ಚಾವಡಿ ಅಂತ ಒಂದಿದೆ ಪಕ್ಕದಲ್ಲಿ. ಸಂಪಿಗೆ ಮರ ನೀವು ಇಷ್ಟಾಗಲ್ಲ ನೋಡಿ, ಇಷ್ಟು ದೊಡ್ಡ ಮರ ನೋಡಿ, ಸಂಪಿಗೆ ಮರ. ಈಗ ಸಂಪಿಗೆ ಚಾವಡಿ ಅಂತ ಹೆಸರು. ಸಂಪಿಗೆ ಚಾವಡಿ ಹಿಂದಿನ ಕಾಲದಲ್ಲಿ ನಿಮ್ಗೆ ಪೊಲೀಸ್ ಸ್ಟೇಷನು, ಕೋರ್ಟು, ಅಂಚಿನ ವ್ಯವಸ್ಥೆಯಲ್ಲೆಲ್ಲ ಆಯ್ತು ಮುಂಚೆ. ಈ ನಿಯಮ ನಿಬಂಧನೆಗಳು ತಪ್ಪು ಮಾಡಿದ್ರೆ ಅದನ್ನು
ಇದನ್ನಾದ್ರೂ ಪರಿಶೀಲಿಸಿ ಅದಕ್ಕೆ ಸಕ್ಕದಂತ ಪರ್ಯಾಯ ಪರಿವಸದೆ ತೀರ್ಪು ಕೊಡುವಂತಹ ಒಂದು ಸ್ಥಳ ಇದು. ಮುಂಚೆ ಕೂಡ್ಲು ಮನೆತನ ಎಂತೋ ಏನು ನಿಮ್ಮಲ್ಲಿ ಗಲಾಟೆ ಏನು ತಪ್ಪು ಅಲ್ಲಿ ಸ್ಥಳದ ತರ್ಕ ಕೋರ್ಟಿಗೆ ನಾವು ಹೋಗ್ತೇವಲ್ಲ, ಕೋರ್ಟು ಪೊಲೀಸ್ ಸ್ಟೇಷನ್ ಇಲ್ಲ ಮುಂಚೆ. ಹಾಗೆ ಈ ಸಂಪಿಗೆ ಚಾವಡಿಯಲ್ಲಿ ಬಂದು ಇಬ್ಬರ ಪ್ರತಿಯನ್ನು ಕೂತುಗೊಳಿಸಿ ಆ ಇತ್ಯರ್ಥ ಮಾಡಿ ಅವರಿಗೆ ಒಳ್ಳೆಯ ಸೂಕ್ತವಾದಂತಹ ಒಂದು ಸಲಹೆ ಸೂಚನೆ ಕೊಡುವಂತಹ ಒಂದು ಸ್ಥಳ ಅದು ಸಂಪಿಗೆ ಚಾವಡಿ. ನಿಮಗೆ ನೋಡುವ ವ್ಯವಸ್ಥೆ ಅದು. ಮತ್ತೆ ಮನೆಯ ಒಳಗೆ ನೋಡಿ ನೀವು ಅದು ಅಂತ ಮನೆಗೆ ನಿಮಗೆ ಕಾಣಲಿ ಸಿಕ್ಕಲಿಕ್ಕಿಲ್ಲ. ಹಾಗೆ ಒಳಗೆ ಒಂದು ಶ್ರೀಚಕ್ರ ಕೂಡ ಇದೆ, ಇದು ನಮ್ಮ ಯಕ್ಷಗಾನ ಮೇಳದ್ದು. ಅದೊಂದು 75 ವರ್ಷದ ಇತಿಹಾಸ ಇದೆ. ಅದು ಇವರು ಟೀಚರು ಕೊಡ್ಲಿಲ್ಲ, ಮೊನ್ನೆ ಹೇಳಿದ ನಾನು ಮೇಳದವರು ಕೇಳಿ ನಾವು ಕೊಡ್ಲಿಲ್ಲ. ಅದು ನನಗೆ ಅಷ್ಟು ಇಷ್ಟವಾದ ಶ್ರೀಚಕ್ರ. ಅದು ದೇವರ ಹಿಂದೆ ಇಟ್ಟಿದೆ, ಬೆಳ್ಳಿಯ ಶ್ರೀಚಕ್ರ. 175-80 ವರ್ಷ ಇತಿಹಾಸ ಇದೆ ಅದಕ್ಕೆ. ಮತ್ತೊಂದು ಖಡ್ಗ ಇದೆ ನೋಡಿ, ಯಾರು ಹಬ್ಬ ಕೊಟ್ಟದ್ದು? ಬ್ರಿಟಿಷರ ಕಾಲ. ಆ ಬ್ರಿಟಿಷರ ಕಾಲ ವಿಕ್ಟೋರಿಯಾ ರಾಣಿ ಒಂದು ವಿಕ್ಟೋರಿಯಾ ರಾಣಿ ಒಂದು ಉಡುಗೊರೆಯಾಗಿ ಕೊಟ್ಟಂತಹ ಒಂದು ಖಡ್ಗ ಕೂಡ ಒಳಗಿದೆ, ವಿಕ್ಟೋರಿಯಾ ರಾಣಿ. ಅಂತಹ ಒಂದು ನಿಮಗೆಲ್ಲ ಅದು ಕಾಣಲಿ, ನಿಮಗೆ ಇದನ್ನು ಇನ್ನೊಬ್ಬರಿಗೆ ವಿವರಣೆ ಮಾಡುವಂತ ಅವರಿಗೆ ಒಂದು ಆಸಕ್ತಿಯನ್ನು ಹಂಚೊಂದು ವ್ಯವಸ್ಥೆ ಉಂಟಪ್ಪ ಅಲ್ಲಿ ನೋಡ್ಲಿಕ್ಕೆ ಅಂತ ಹೇಳಿ. ಅದೆಲ್ಲ ಜೀವಮಾನದಲ್ಲಿ ನೋಡ್ಲಿಕ್ಕೆ ಸಿಕ್ಕುವಂತ ವ್ಯವಸ್ಥೆ ಅಲ್ಲ ಇದು. ಅಂತ ಮನೆಗೆ ನಾವಿವತ್ತು ಬಂದಿದ್ದಾರೆ. ಯಾಕೆ ಒಳ್ಳೆ ಮನಸ್ಸಿಗೆ ನನಗೆ ಸಂತೋಷ ಆಗಿದೆ. ಮೊನ್ನೆ ಟೀಚರು ಶಾಲೆ ಮಕ್ಕಳಲ್ಲ ಸಾರಲ್ಲ ಒಳ್ಳೆದೆ, ನಾನು ಇಷ್ಟು ಜಾಗ ಇಡ್ತೇನೆ ಸಾರಲ್ಲ ಅಂತ ಹೇಳಿ ನನಗೆ ಬಹಳ ಸಂತೋಷ ಆಯ್ತು. ನಿಮಗೆ ನಮ್ಮ ಎಲ್ಲ ಶಾಲೆಯ ಮತ್ತೆ ಆಡಳಿತ ಸಮಿತಿ ಹಾಗೂ ಟೀಚರ್ಸ್ ವತಿಯಿಂದ ಅನಂತ ಧನ್ಯವಾದಗಳು, ಸ್ವಾಗತಗಳು ಎಲ್ಲ ಒಟ್ಟಿಗೆ ಹೇಳ್ತೇನೆ. ಮತ್ತೆ ಇವರು ನೋಡಿ, ಇವರು ಇದೇ ಕೆಲಸ ಮಾಡುವವರು, ಬೇಸಾಯ. ಇವರೊಂದು ಹಾಡು ಉಂಟು, ಉತ್ತಮವಾದ ಹಾಡು, ಅಲ್ಲಿ ನಾನು ಹಾಡಿಸ್ತೇನೆ ಈಗ, ಆಯ್ತಾ? ಅದಕ್ಕೆ ಪಾಡ್ತಾನ ಹೇಳ್ತಾರೆ, ಜಾನಪದ ಪಾಡ್ತಾನ. ಮತ್ತೆ ಅದಕ್ಕೆ ಆದಂತ ಒಂದು ವ್ಯಕ್ತಿತ್ವ ಉಂಟು. ಅದು ಎಲ್ಲರಿಗೆ ನೇಜು ನಡ್ಲಿಕ್ಕೆ ಎಲ್ಲರಿಗೆ ಆಡ್ಲಿಕ್ಕಿಲ್ಲ. ಅದು ಹೇಗೆ ನಡುದು ಅಂತ ಅವರು ಹೇಳಿಕೊಡ್ತಾರೆ. ನೇಜು ತೆಗೆಯುವುದು ಹಾಗೆ, ನಡುದ. ಈ ಸಣ್ಣ ಪ್ರಾಯದಲ್ಲಿ ಕೂಡ ಅವರು ನೋಡಿ ಎಷ್ಟು ಉತ್ಸಾಹದಿಂದ ಕೆಲಸ ಮಾಡಿ, ದೊಡ್ಡ ಪ್ರಾಯ ಆಗ್ಲಿ ಅವ್ರಿಗೆ 20-25 ವರ್ಷ ಆಗಿದ್ದಷ್ಟು ಅವರಿಗೆ. ಈ ಪ್ರಾಯದಲ್ಲಿ ಕೂಡ ನೋಡಿ ಅವರು ಉತ್ಸಾಹದಿಂದ ಅವರು ಕೆಲಸ ಮಾಡ್ತಾರೆ. ನಾನು ಇನ್ನೇನು ಹೇಳಿದೆ, ವಿಷಯ ಹೇಳಿದೆ, ಅಂಕಳಿಗೆಲ್ಲ ಕೆಲಸ ಉಂಟು ಅಣ್ಣರೇ, ಕೆಲಸದ ಅಲ್ಲಜಿ ಜೋಕ್ಳವ್ರು ಆ ಈರು ಪಣ್ಣಕ್ಕೆ ಅಂಕಲ್ ಪರ್ಪಳಿ ಅಷ್ಟು ಸಂತೋಷದಿಂದ ನಮಗೆ ಭರವಸೆ ಕೊಟ್ಟಿದ್ದಾರೆ ಇವರು. ಹಾಗೆ ಅವರು ಕೂಡ ನಮ್ಮೊಂದಿಗಿದ್ದಾರೆ, ಇದು ಬಹಳ ಸಂತೋಷದ ವಿಷಯ. ಹಾಗೆ ಇವತ್ತು ನೋಡಿ ಅವರ ಹಾಡು ಕೇಳಿ, ಬಹಳ ಸುಂದರವಾದಂತಹ ಹಾಡು. ನಿನ್ನೆ ನಾನು ಅವರೊಟ್ಟಿಗೆ ಕೂಡ ಒಟ್ಟಿಗೆ ಹಾಡಿದ್ದೇನೆ, ಅದನ್ನು ನೀವು ನೋಡಿರ್ಬೋದು ಅಲ್ಲೆಲ್ಲ. ಹಾಗೆ ಮುಂದೆಗೆ ನಾವು ನಮ್ಮ ಟೀಚರಿಗೆ ಒಂದು ಸಣ್ಣ ಒಂದು ಸಾಲು, ನಮ್ಮ PT ಅಧ್ಯಕ್ಷರೊಂದು ಸಾಲು ಮಾಡ್ತು ಒಂದು ಗೌರವ ಅನ್ಪುಲೆ.